ಓಂ ಗಣೇಶಾಯ ನಮಃ. ಮೇಷರಾಶಿಯವರಿಗೆ 4 ಗ್ರಹಗಳು ಜನವರಿ ಪೂರ್ವಾರ್ಧದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾರೆ ಹಾಗೂ ಉತ್ತರಾರ್ಧದಲ್ಲಿ ಕೇಂದ್ರ ಸ್ಥಾನವಾದ 10ನೇ ಮನೆಗೆ ಸಂಚಾರ. ಅದರಲ್ಲಿ ನಿಮ್ಮ ಲಗ್ನಾಧಿಪತಿಯಾದ ಕುಜ ಜನವರಿ 16ರಂದು ಮಕರ ರಾಶಿಗೆ ಪ್ರವೇಶ. ಕುಜನಿಗೆ ಮಕರ ರಾಶಿ ಉಚ್ಚ ಸ್ಥಾನ. ನೋಡೋಣ ಈ ಗ್ರಹಗಳ ಸಂಚಾರದಿಂದ ಮೇಷರಾಶಿಯವರ ಜನವರಿ ಮಾಸದ ಭವಿಷ್ಯ ಹೇಗಿದೆ ಎಂದು. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮೊದಲಿಗೆ ನಿಮ್ಮ ಲಗ್ನಾಧಿಪತಿಯಾದ ಕುಜನ ಬಗ್ಗೆ ನೋಡುವುದಾದರೆ, ಲಗ್ನೇಶೇ ಭಾಗ್ಯಗೆ ಜಾತೋ ಭಾಗ್ಯವಾನ್ ಜನವಲ್ಲಭಾಹ. ಈ ಸಮಯದಲ್ಲಿ ಅದೃಷ್ಟವಂತರು ನೀವಾಗುತ್ತೀರಾ. ಕುಜನಿಗೆ ಗುರುವಿನ ಮನೆ, ಧನು ರಾಶಿ, ಮಿತ್ರನ ಮನೆ. ಹಾಗಾಗಿ ದೇವರ ಸಹಾಯ, ತಂದೆಯ ಸಹಾಯ ನಿಮಗೆ ಸಿಗುವುದು. ಶುಭ ಕಾರ್ಯ ನಿಮಿತ್ತ ಸ್ವಲ್ಪ ಪ್ರಯಾಣ ಇರಬಹುದು. ಇನ್ನು ನಿಮ್ಮಿಂದ ಸಹೋದರರಿಗೆ ಸಹಾಯ ಆಗುತ್ತದೆ. ಅವರಿಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೂಡ ನೀವು ಕೊಡುತ್ತೀರಾ. ಆರೋಗ್ಯ ಚೆನ್ನಾಗಿರುವುದು, ಏನಾದರೂ ಹೊಸತು ಮಾಡುವ ಹಾಗೂ ಒಳ್ಳೆಯದನ್ನೇ ಮಾಡುವ ಅನ್ನುವ ಉತ್ತಮವಾದ ಆಲೋಚನೆ ಕೂಡ ಈ ಸಮಯದಲ್ಲಿ ಬರುತ್ತದೆ. ಜನವರಿ 16ರಂದು ಕುಜ 10ನೇ ಮನೆಯಾದ ಮಕರ ರಾಶಿಗೆ ಪ್ರವೇಶ. ನಾನು ಮೊದಲೇ ಹೇಳಿದಂತೆ ಇದು ಕುಜನಿಗೆ ಉಚ್ಚಸ್ಥಾನ. ಉದ್ಯೋಗ ಕ್ಷೇತ್ರದಲ್ಲಿ ಬಹು ಸಮಯದಿಂದ ಪೆಂಡಿಂಗ್ ಇದ್ದ ಕೆಲಸವೆಲ್ಲ ವೇಗವಾಗಿ ಮುಗಿಯುವುದು. ಅಷ್ಟೇ ಅಲ್ಲದೆ ಉದ್ಯೋಗದಿಂದ ಧನಲಾಭ ಕೂಡ ಇದೆ. ಹೀಗೆ ಕುಜಗ್ರಹನಿಂದ ಉತ್ತಮ ಫಲ ಮೇಷರಾಶಿಯವರಿಗಿದೆ. ಮುಂದೆ ನಾವು ಗುರುವಿನ ಬಗ್ಗೆ ನೋಡುವುದಾದರೆ, ನಿಮಗೆ ಗುರು ಬಲ ಇಲ್ಲ. ಗುರು 3ನೇ ಮನೆ ಮಿಥುನ ರಾಶಿಯಲ್ಲಿ ವಕ್ರವಾಗಿ ಇದ್ದಾನೆ. ನಿಮಗೆ ಗುರು ವ್ಯಾಧಿಪತಿ ಕೂಡ ಹೌದು. ಹಾಗಾಗಿ ಖರ್ಚು ಜಾಸ್ತಿ ಇದೆ. ಯಾವ ವಿಷಯದಲ್ಲಿ ಎಂದರೆ, ಒಡ ಹುಟ್ಟಿದವರ ದಿಸೆಯಿಂದ ಖರ್ಚು ಇದೆ. ಶುಭ ಕಾರ್ಯಗಳಿಗೆ ಖರ್ಚು ಆಗುತ್ತದೆ. ಅಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಇಲ್ಲವೇ ಮಕ್ಕಳ ವಿಚಾರದಲ್ಲಿ ಕೂಡ ಖರ್ಚು ಬರಬಹುದು. ಮುಂದೆ ನಾವು ಶುಕ್ರನ ಬಗ್ಗೆ ನೋಡುವುದಾದರೆ, ತೃತೀಯಾಧಿಪತಿ ಹಾಗೂ ಸಪ್ತಮಾಧಿಪತಿಯಾದ ಶುಕ್ರ ನವಮ ಸ್ಥಾನದಲ್ಲಿದ್ದಾರೆ. ಇವರ ಜೊತೆ ಶತ್ರುವಾದ ಸೂರ್ಯ ಕೂಡ ಇದ್ದಾನೆ. ಹಾಗೆ ಗುರುವಿನ ಮನೆ ಧನು ರಾಶಿ ಶುಕ್ರನಿಗೆ ಸಮಸ್ಥಾನ. ಅಷ್ಟು ಒಳ್ಳೆಯದೂ ಅಲ್ಲ, ಕೆಟ್ಟದೂ ಅಲ್ಲ. ಒಂದು ಲೆಕ್ಕದಲ್ಲಿ ನೋಡುವಾಗ ಧನಯೋಗ ಇದೆ. ಕೇಂದ್ರಾಧಿಪತಿ ತ್ರಿಕೋನ ಸ್ಥಾನದಲ್ಲಿ, ಅದು ಕೂಡ ಪಂಚಮಾಧಿಪತಿಯ ಸೂರ್ಯನೊಟ್ಟಿಗೆ ಇರುವುದರಿಂದ ಒಂದು ರೀತಿಯ ಧನಯೋಗ ಹೌದು. ಆದರೆ ಇರುವ ಮನೆ ಶುಕ್ರನಿಗೆ ಪ್ರಿಯ ಇಲ್ಲ. ಹಾಗಾಗಿ ವ್ಯಾಪಾರದಲ್ಲಿ ಲಾಭ ಇದೆ, ಧನಾಗಮನ ಆಗುವುದು, ವ್ಯಾಪಾರ ವೃದ್ಧಿ ಆಗುವುದು. ಆದರೆ ಮನೆಗೆ ಬಂದಾಗ ಪತಿ ಪತ್ನಿಯರಿಂದ ಕಿರಿಕಿರಿ ಇದೆ. ವ್ಯಾಪಾರದಲ್ಲಿ ಸುಖ ಇದ್ದರೂ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಷ್ಟ ಬರುತ್ತದೆ. ಸಂಸಾರದಲ್ಲಿ ಕಷ್ಟ ಇದೆ. ಮಕ್ಕಳು, ತಂದೆ ಅಂತ ಕೆಲವೊಂದು ಖರ್ಚು ಕೂಡ ಇದೆ. ಇನ್ನು 13ನೇ ಜನವರಿಯಂದು ಶುಕ್ರ ಮಿತ್ರನಾದ ಶನಿಯ ಮನೆಗೆ ಪ್ರವೇಶ. ಇಲ್ಲಿಂದ ದಾಂಪತ್ಯ ಜೀವನದಲ್ಲಿ ಉತ್ತಮವಾದ ಫಲ ಇದೆ. ಸೂರ್ಯನ ಬಗ್ಗೆ ನೋಡುವುದಾದರೆ, ಪಂಚಮಾಧಿಪತಿ ಸಪ್ತಮ ಸ್ಥಾನದಲ್ಲಿ, ಮಿತ್ರನ ಮನೆಯಾದ ಧನು ರಾಶಿಯಲ್ಲಿ, ಅದು ಕೂಡ ಮಿತ್ರನಾದ ಕುಜನ ಜೊತೆ. ಹೀಗಾಗಿ ಉತ್ತಮವಾದ ಫಲ ಇದೆ. ಜನವರಿ 14ರಂದು ಮಕರ ಸಂಕ್ರಮಣ. ಉತ್ತರಾಯಣ ಡಿಸೆಂಬರ್ 21ರಂದು ಆರಂಭವಾಗಿದೆ. ಆದರೆ ರಾಶಿಯ ಪ್ರಕಾರ ಸೂರ್ಯ ಮಕರ ರಾಶಿಗೆ ಬರಬೇಕು. ಹಾಗಾಗಿ ಇಲ್ಲಿ ಸೂರ್ಯನ ಉದಯವಾಗುವ ಹಾಗೂ ಅಸ್ತವಾಗುವ ದಿಕ್ಕಿನಲ್ಲಿ ಕೂಡ ಪರಿವರ್ತನೆ ಆಗುತ್ತದೆ. ಹಾಗೆ ಇನ್ನು 6 ತಿಂಗಳು ಸೂರ್ಯ ಬಲಿಷ್ಠವಾಗಿರುತ್ತಾನೆ. ಮಕರ ರಾಶಿಯವರಿಗೆ ಸೂರ್ಯ ಬುದ್ಧಿಯನ್ನು ವೃದ್ಧಿಸುವಂತಹ ಗ್ರಹ. ಹಾಗಾಗಿ ಉತ್ತಮವಾದ ಫಲ ಇದೆ. ಮುಂದೆ ನಾವು ಶನಿಯ ಬಗ್ಗೆ ನೋಡುವುದಾದರೆ, ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ ವ್ಯಯಸ್ಥಾನದಲ್ಲಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಪಟ್ಟ ಪರಿಶ್ರಮಕ್ಕೆ ತಕ್ಕ ಫಲ ಇಲ್ಲ. 7ನೇ ಶನಿ ಇದ್ದರೂ ಕೂಡ ಆರಂಭ ಸ್ಥಿತಿಯಲ್ಲಿದೆ. 6ನೇ ಮನೆ ಅಧಿಪತಿ ಬುಧ ಕೂಡ 10ನೇ ಮನೆಯಲ್ಲೇ ಇದ್ದಾರೆ. ಆಫೀಸಲ್ಲಿ ಸ್ಟ್ರೆಸ್ ಇದೆ, ಕಳ್ಳರ ಕಾಟ, ಸಾಲ, ಹೀಗೆ ಕೆಲವೊಂದು ಬಾಧೆ ಇದೆ. 18ನೇ ಜನವರಿ ಅಂದು ಅಮಾವಾಸ್ಯೆ ಇದೆ. ಅದು ಕೂಡ ನಿಮ್ಮ 10ನೇ ಮನೆಯಲ್ಲೇ ಅಮಾವಾಸ್ಯೆ ಆಗಿರುವುದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗತಿ ಉತ್ತಮವಾದಲ್ಲಿ ಗೋಚಾರದ ಫಲ ಕೂಡ ಉತ್ತಮವಾಗಿರುತ್ತದೆ. ನಿಮ್ಮ ಮೂಲ ಜಾತಕದ ಫಲವನ್ನು ನೋಡಲು ಇಚ್ಛಿಸುವುದಾದರೆ ಈ ಮೊಬೈಲ್ ನಂಬರಿಗೆ ವಾಟ್ಸಪ್ ಮಾಡಿ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ.